ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮಧು ಮಡಿವಾಳು. ಇವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ಶ್ರೀಮಠದಲ್ಲಿ ಕಾಯಕ ಜನೋತ್ಸವ ಈ ದಿನ ಜನವರಿ 6ನೇ ತಾರೀಕಂದು ಬೆಳಿಗ್ಗೆ ಸರಿಸುಮಾರು 6 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಿದೆ. ಈಗಾಗಲೇ ಮಧ್ಯಾಹ್ನ ಆಗಿರೋದ್ರಿಂದ ವೇದಿಕೆ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದರೂ ಸಹ ತನ್ನ ಮಠದ ಭಕ್ತಾದಿಗಳಿಗೆ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಒಂದು ಏರ್ಪಡಿಸಿದ್ದಾರೆ. ಸುಮಾರು ಭಾಗಗಳಿಂದ, ಸುಮಾರು ಜಿಲ್ಲೆಗಳಿಂದ, ಸುಮಾರು ತಾಲೂಕುಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸ್ವಲ್ಪ ಮುಂದೆ ಹೋಗಿ. ಈ ಕಾರ್ಯಕ್ರಮಕ್ಕೆ ಬಂದಿರೋವಂಥದ್ದು ಸ್ನೇಹಿತರೆ ಈಗ ನೋಡ್ತಿರ್ಬೋದು. ಯಾವುದೇ ಥರ ದಾಸೋಹದಲ್ಲಿ ಯಾವುದೇ ಥರ ಭಿನ್ನ ಆಗದಂತೆ ಎಲ್ಲ ಕಡೆಯೂ ಸಹ ಎಲ್ಲ ಭಕ್ತರಿಗೂ ಯಾವುದೇ ಥರ ಭಿನ್ನ ಆಗದಿದ್ದಂತೆ ನೋಡ್ಕೊತಾರ ಅಂಥದ್ದು. ಈಗ ನೋಡ್ಬೋದು ಸುಮಾರು ಜನಕ್ಕೆ ಆಲ್ರೆಡಿ ಸುಮಾರು ಜನ ವೇದಿಕೆ ಹತ್ರ ಊಟ ಮಾಡಿಕೊಂಡು ಇದು ತಗೊಂಡು ಅನ್ನದಾಸೋಹ ಮಾಡಿಕೊಂಡು ವೇದಿಕೆ ಕಾರ್ಯಕ್ರಮದ ಹತ್ರ ನಿಂತಿರ್ಬೋದು. ಈಗ ಆಲ್ರೆಡಿ ಸುಮಾರು ಸಹಸ್ರಾರು ಜನಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಇಲ್ಲಿ ನೋಡಿ ಕೆಲವೊಬ್ಬರು ಮಾತಾಡಿಸ್ತೀನಿ. ಎಲ್ಲಿಂದ ಬಂದಿದ್ದಾರೆ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು. ಯಾವುದು? ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು. ನಿಮ್ಮ ಹೆಸರು? ಅನಿಲ್ ಅಂತ. ಅನಿಲ್ ಅಂತ. ಯಾರ್ಯಾರು ಬಂದಿದ್ದೀರಣ್ಣ? ಯಾವಾಗ ಬಂದ್ರಿ? ನಾವು ನಮ್ಮ ಸಂಘಟನೆ ಜೊತೆ ಎಲ್ಲ ಬಂದಿದ್ದೀವಿ. ನಾವು ನಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದೀವಿ. ನಮ್ಮ ಜನಗಳನ್ನ ಒಂದು ಬಸ್ ಮಾಡ್ಕೊಂಡು ಒಂದು ವೇದಿಕೆಯಲ್ಲಿ ನಮ್ಮ ಜನಗಳನ್ನೆಲ್ಲ ಬಂದಿದ್ದಾರೆ. ಅವರನ್ನು ತುಂಬಾ ಖುಷಿ ಆಗ್ತಾ ಇದೆ. ಸ್ವಾಮೀಜಿಗಳು ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಮೊದಲು ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಸ್ವಾಮೀಜಿಗಳು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಕಾರ್ಯಕ್ರಮ ಇದೇ ತರ ನಮ್ಗೆ ಮುಂದಿನ ವರ್ಷನೂ ಪ್ರತಿ ವರ್ಷನೂ ಇದೇ ತರ ಬರೋ ತರ ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ನಮ್ಗೆ ಖುಷಿ ಇದೆ. ನಾವು ಮೊದಲನೇ ಬಾರಿ ಬಂದಿರೋದು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ನಾನು ಮಠಕ್ಕೆ ಇದೆ ಫಸ್ಟ್. ಸ್ವಾಮೀಜಿಗಳು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ. ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದಾರೆ. ಎಲ್ಲಾ ರಾಜ್ಯದ ಜನಗಳು ಇಲ್ಲಿ ಬಂದಿದ್ದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇನ್ನೊಂದಣ್ಣ, ಇಲ್ಲಿ ಇರೋರೆಲ್ಲ ಈಗ ನೀವೆಲ್ಲ ನೋಡಿದ್ರು ಮಡಿವಾಳರ ಕಾಣಿಸ್ಕೊಳ್ಳೋದು. ಹೌದು, ಎಲ್ಲ ನಮ್ಮ ಆ ಮಾತಿನ ಬಗ್ಗೆ ತಮ್ಮಲ್ಲಿ ಆಗ್ತಾವಂತ ಒಂದು ಉಲ್ಲೇಖನೆ, ಒಂದು ಒಳ್ಳೆ ಸಂಘಟನೆ ಆಗ್ತಾ ಇದೆ ಇದು. ಈ ತರ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದ್ರೆ ಸಂಘಟನೆನೂ ಬಹಳ ಚೆನ್ನಾಗಾಗತ್ತೆ. ಇದು ನಾವು ಎಲ್ಲರೂ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡೋದು ಅಷ್ಟೇ ಐತಿ. ಓಕೆ, ಬಹಳ ಖುಷಿ ಆಯ್ತಣ್ಣ ನಿಮ್ಮನ್ನ ಮಾತಾಡಿಸಿ. ತಾವು ಕುಟುಂಬ ಸಮುದ್ರವಾಗಿ ಆಗಮಿಸಿದ್ದೀರಾ. ಬಹಳ ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೆ ಹಾಗೆ ಇನ್ನೊಬ್ರು ಸಮುದಾಯದ ಮುಖಂಡರಾದಂತ ನಮ್ಮ ಅಣ್ಣವರ ಜೊತೆಲಿದ್ದಾರೆ. ಕಳೆದ ಬಾರಿ ಯಾವುದು ಮಾಚಿದೇವರ ಒಂದು ಭವ್ಯ ಮಂಟಪ AC ಹಾಲ್ ನಲ್ಲಿ ನಾನು ಇವ್ರನ್ನ ಮಾತಾಡಿಸಿದೆ. ಸೊ ಈಗೂ ಸಹ ಅವ್ರನ್ನ ಮಾತಾಡಿಸಿ ನಮ್ಮ ಮಡಿವಾಳರು ಸಮಾವೇಶ ಸಂಘಟನೆ ಹಾಗೂ ಏನೇ ಪ್ರಾಬ್ಲಮ್ ಇದ್ರು ಎಲ್ಲೇ ಇದ್ರು ರಾಜ್ಯದಿಂದ, ಆಕ್ಚುಲಿ ಇವ್ರು ಬ್ಯಾಂಗ್ಳೂರ್ ಅವರು, ಇವತ್ತು ಚಿತ್ರದುರ್ಗದಲ್ಲಿ ಬಂದಿದ್ದಾರೆ. ನನಗೆ ನೋಡಿ ಬಹಳ ಖುಷಿ ಆಯ್ತು. ಸೊ ಈಗ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ರೂಪುರೇಷೆಗಳು ಯಾವ ತರ ಇದಾವೆ ಅದನ್ನು ಸಹ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಮೊದಲೇದಾಗಿ ಕಾಯಕ ಜನೋತ್ಸವದ ಶುಭಾಶಯಗಳು ತಮ್ಗೆ. ಏನ್ ಹೇಳ್ತೀರಣ್ಣ, ಇವತ್ತಿನ ವಾತಾವರಣ ಹೇಗಿದೆ? ಪ್ರತಿ ವರ್ಷ ನಮ್ಮ ಚಿತ್ರದುರ್ಗದ ಮಾಚಿದೇವರ ಮಠದಲ್ಲಿ ನಡೀತಕ್ಕಂಥ ಕಾಯಕ ಜನೋತ್ಸವ, ನಮ್ಮ ಸ್ವಾಮೀಜಿಯವರ ಜನ್ಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ. ಹಿಂದಿನ 6 ವರ್ಷದ ಹಿಂದೆ ಬಹಳ ಅವರ ಪಟ್ಟಾಧಿಕಾರ ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಅವಾಗ ನಾನು ಬಂದಿದ್ದೆ. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಈ ದಿನ ಏನು ವಿಶೇಷ ಅಂದರೆ, ನಮ್ಮ ಮಡಿವಾಳ ಸಮಾಜದವರು ಬಹಳ ಮುತುವರ್ಜಿ ವಹಿಸಿ ಮಠದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಸ್ವಾಮೀಜಿಯವ್ರನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಮಠದ ಬಗ್ಗೆ ಬರ್ತಾ ಇದ್ದಾರೆ. ಇವತ್ತು ಎಲ್ಲಿಂದ ಬಂದಿರ್ಬೋದಣ್ಣ? ಸರಿಸುಮಾರು ಉತ್ತರ ಕರ್ನಾಟಕದಿಂದ ಜಾಸ್ತಿ ಬಂದಿದ್ದಾರೆ, ಬೆಂಗಳೂರಿಂದ ಕಡಿಮೆ ಬಂದಿದ್ದಾರೆ. ಹಾಗಾಗಿ ಇದು ಎಲ್ರಿಗೂ ಕೂಡ ಅವ್ರ ಸ್ವಂತ ಖರ್ಚಿಟ್ಕೊಂಡು ಮಠಕ್ಕೆ ಬಂದಿದ್ದಾರೆ. ಮಠದ ಮೇಲೆ ಅಭಿಮಾನಕ್ಕೆ ಅವ್ರಿಗೆಲ್ಲರಿಗೂ ನಾವು ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ಹಾಗಾಗಿ ಇಲ್ಲೆಲ್ಲ ಬಂದಿರತಕ್ಕಂಥವ್ರಿಗೆ ಒಳ್ಳೆ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸ್ವಾಮೀಜಿಯವ್ರಿಗೆ ನಾವು ಕೂಡ ಸ್ಪೆಷಲ್ ಆಗಿ ವೈಯಕ್ತಿಕವಾಗಿ ಏನಾದ್ರು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ. ಅದೇ ರೀತಿ ಎಲ್ಲ ಮಡಿವಾಳರು ಸಹಕಾರ ನೀಡಿದ್ರೆ ನಮ್ಮ ಮಠ ಇನ್ನೂ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆಳೀತದೆ ಅನ್ನೋದು ನನ್ನ ಉದ್ದೇಶ. ಇವತ್ತು ಈ ಜನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಬಹಳ ಅತ್ಯಂತ ಖುಷಿ. ನಮ್ಮ ಪ್ರತಿ ಭಾಷಣದಲ್ಲೂ ಎಲ್ಲಾ ನಾಯಕರು ಹೇಳ್ತಾರೆ ಕಟ್ಟ ಕಡೆ ಮಡಿವಾಳರಿಗೆ ಏನಾದ್ರು ತಲುಪಬೇಕು ಅಂತ. ಅವರು ಹೇಳ್ತಾರೆ, ಮಾಡಲ್ಲ. ಸ್ವಾಮೀಜಿಯವರು ಮಾಡಿ ತೋರಿಸಿದ್ದಾರೆ. ಇದು ಈ ಮಾತಿನ ಉಲ್ಲೇಖ ನೋಡಿ. ಕೆಲವೊಬ್ರು ಹೇಳ್ತಾರೆ ಮಾಡಲ್ಲ, ಬಟ್ ನಮ್ಮ ಬುದಿಯವರು ಮಾಡಿ ತೋರಿಸಿದ್ದಾರೆ. ಇವತ್ತಿಗೆ ಆ ಮಾತಿಗೆ ಪ್ರತಿ ಸಾಕ್ಷಿಯಾಗಿ ಇಷ್ಟೊಂದು ಜನ ನೆರೆದಿರುವಂತದ್ದು. ಹೌದು ಅಲ್ವಾ? ಇದಕ್ಕೆ ಜನನೇ ಸಾಕ್ಷಿ. ಇವತ್ತು ಜನ ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಹೌದು. ಊಟ ಮಾಡ್ತಿದ್ದೀನಿ. ಚೆನ್ನಾಗಿದೆಯಾ? ಎಲ್ಲಿಂದ ಬಂದಿರತ್ತಾವ? ಹುಣಸೂರು ತಾಲೂಕು. ಸೊ ಎಷ್ಟು ಜನ ಬಂದಿದ್ದೀರಾ ನೀವು? ನಾವೊಂದು 2 ಬಸ್ ಬಂದಿದ್ದೀವಿ. ಟೇಸ್ಟ್ ಎಲ್ಲ ಹೇಗಿದೆ? ಎಲ್ಲ ಸೂಪರ್ ಆಗೈತೆ. ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡ್ಕೊಂಡಿದ್ದೀರಾ?
ಖುಷಿ ಆಯ್ತಾ? ಖುಷಿ ಆಯ್ತು ಸರ್ ಹೇಗಿದೆ ಊಟ? ಚೆನ್ನಾಗಿದೆ ಸರ್. ಕಾರ್ಯಕ್ರಮ ಬಗ್ಗೆ ಏನ್ ಅನ್ಸ್ತು? ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಓಕೆ. ಜನ ಹಾ ಸರ್, ಜನನೂ ತುಂಬಾ ಸೇರಿದೆ, ಇನ್ನೂ ಸೇರ್ಬೇಕು. ನಮ್ಮ ಜನ ಬರಬೇಕು, ನಮ್ಮ ಸಮಾಜ ಬೆಳಿಬೇಕು. ಇನ್ನೂ ಕಡಿಮೆ ಬರ್ತಾ ಇದೆ. ನಮ್ಮ ಬುದ್ಧಿಯವರು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ, ಇನ್ನೂ ಬೆಳಿಬೇಕು. ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ನಮ್ಮ ಸಮಾಜ ಭಾಳ ಹಿಂದುಳಿದಿದೆ. ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತಬೇಕು. ನಮಗಾಗಿ ಎಲ್ಲ ನಮ್ಮವರಿಗಾಗಿ ಸಮಾಜ ಬೆಳಿಬೇಕು, ನಾವು ಬೆಳಿಬೇಕು. ಒಟ್ಟು ನಮ್ಮ ಸಣ್ಣ ಸಮಾಜ ಮುಂದೆ ಬರಬೇಕು, ಇದೇ ನನ್ನ ಆಸೆ. ಎಲ್ಲ ಸ್ವಾಮೀಜಿಯವರು ಬಾಯಿಲೆ ಹೇಳ್ತಾರೆ, ನಮ್ಮ ಸ್ವಾಮೀಜಿಯವರು ಆ ಥರ ಅಲ್ಲ. ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ ಹೋಗಿ ಪ್ರವಾಸ ಮಾಡಿ ಬಂದಿದ್ದಾರೆ. ಅವ್ರು ಮಾಡಿ ತೋರಿಸ್ತಿದ್ದಾರೆ, ಬಾಯಲ್ಲಿ ಹೇಳೋದಲ್ಲ, ಕೈಲಿ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು. ಇಡೀ ನಮ್ಮ ಬಿಜಾಪುರಕ್ಕೂ ಬಂದಿದ್ದಾರೆ, ಇಡೀ ಕರ್ನಾಟಕದ ಮೂಲೆಗೆ ಹೋಗಿ ಪ್ರವಾಸ ಮಾಡಿ ಬಂದಿದ್ದಾರೆ. ಅದು ಮಾಡಿದ ತಕ್ಕಷ್ಟು ಜನ ಬಂದಿಲ್ಲ, ಇನ್ನೂ ಬರಬೇಕು. ಆದ್ರೂ ಬಂದಿದೆ, ಇನ್ನೂ ಬರಬೇಕು. ಥ್ಯಾಂಕ್ ಯು. ನಿಮ್ಮ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಅನಿಲ್ ಸರ್ ಅಂತ. ಅನಿಲ್. ಹಾ. ಮೂಲತಃ ಯಾವರು? ಬಿಜಾಪುರ ಜಿಲ್ಲೆ ದೇವರಪುರಿ ತಾಲೂಕು ಮಾರ್ಕಪ್ನಳ್ಳಿ. ದೇವರ ಇಪ್ಪರಗಿ ತಾಲೂಕಿಂದ ಬಂದಿರೋದು ಇವರು. ದೇವರ ಇಪ್ಪರಗಿ ಮಾಚಿದೇವರ ಜನ್ಮಸ್ಥಳ ಹಾಗೂ ಹೈಕ ಸ್ಥಳ, ಅಲ್ಲಿಂದ ಬಂದಿದ್ದಾರೆ ನಮ್ಮ ಶ್ರೀಮಠಕ್ಕೆ. ಏನು ಕಾಯಕ ಜನೋತ್ಸವದ ರೂವಾರಿಯಾಗಿ. ಹಾಗೆ ಬನ್ನಿ, ನಮ್ಮ ಶ್ರೀಮಣಿಗಳು ಇಲ್ಲಿ ಬಹಳ ಉತ್ಸುಕತೆಯಿಂದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ನೋಡ್ಕೊಳ್ಳಿ, ಬನ್ನಿ. ಎಲ್ಲಿ ಮಾತಾಡ್ತಾ ಇರಲ್ಲ? ವಾಪಸ್ ಇಲ್ಲಿ ಬನ್ನಿ ಮೇಡಮ್. ಇಲ್ಲಿ ಎಲ್ಲಿಂದ ಬಂದಿರೋದು? ನಮ್ದು ತುರುವೇಕೆರೆ ತಾಲೂಕು. ತುರುವೇಕೆರೆ. ನನ್ನ ಹೆಸರು? ಲಲಿತಾ ಅಂತ. ಲಲಿತಾ. ಬನ್ನಿ, ಹಂಗೆ ಮುಂದೆ ಬನ್ನಿ. ಆಮೇಲೆ ಖಾಲಿ ಹೋಗ್ಬಿಟ್ರೆ ಖಾಲಿ ಆಗುತ್ತಾ? ಖಾಲಿ ಆಗಲ್ಲ ಬಿಡಿ. ನಮ್ಮ ಮಠದಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಸ್ವಾಮೀಜಿಗಳು ಹಂಗ್ ಮಾಡ್ಸಲ್ಲ. ಏನಂದ್ರೆ ನಮ್ ಸ್ವಾಮೀಜಿಗಳು ಯಾವತ್ತೂ ಅನ್ನನ ಕಡಿಮೆ ಮಾಡಲ್ಲ, ಜಾಸ್ತಿನೇ ಮಾಡೋದು. ನಿಮ್ಮ ಹೆಸರು? ಲಲಿತಾ ಅಂತ. ಲಲಿತಮ್ಮನವ್ರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತೈತೆ ನಮ್ ಸ್ವಾಮೀಜಿಗಳು ನೋಡಿ. ಅದ್ಭುತ. ಸ್ವಾಮೀಜಿಯವ್ರು ನೋಡಿ ಖುಷಿ ಆಗ್ತಿದ್ಯಾ? ಜನಗಳು ನೋಡಿ ಖುಷಿ ಆಗ್ತೈತೆ. ಇಲ್ಲೇ ಕಣ್ಣಾರ್ಸಿದ್ರೆ ಎಲ್ಲ ನಿಮ್ ಕುಲ್ ಬಂದವ್ರೆ. ಹೌದು ಅದಕ್ಕೆ ತುಂಬಾ ಖುಷಿ ಆಗ್ತೈತೆ, ಅದ್ಭುತ ಅನ್ಸುತ್ತೆ ಇದನ್ನ ನೋಡಿದ್ರೆ. ಅನಿಸ್ತಿದ್ಯಾ? ಇನ್ನು ಏನಾದ್ರೂ ನಮ್ಮ ಸಮುದಾಯ ಇದೇ ಫಸ್ಟ್ ಬರ್ತಾ ಇರೋದು. ನೀವ್ ಇದೇ ಫಸ್ಟ್ ಬರ್ತಾರ? ನೀವೆಲ್ಲ ಅದೇ ತಾಲೂಕವ್ರ? ಎಲ್ಲ ಒಂದೇ ಸಂಘದವ್ರ? ಯಾವ ಸಂಘ ನಿಮ್ದು? ಫುಲ್ ಹೆಸರು ಹೇಳಿ. ಮಾಚಿದೇವ ಸಂಘ. ನಾರಿಮಣಿಗಳು ಇವತ್ತು ತುರುವೇಕೆರೆಯಿಂದ ಬಂದಿರೋಂಥದ್ದು ಇವಾಗ ನೋಡ್ತಿರ್ಬೋದು. ಸೊ ಇವತ್ತು ಇಲ್ಲಿ ನಡೆಯುವಂಥ ಪ್ರತಿ ಒಂದು ಚಿತ್ರೀಕರಣವನ್ನ ನಮ್ಮ ಎಂ ದೇವ ಹಾಗೂ ಮಡಿವಾಳರ ಖಡ್ಗ ಈ ಎರಡು ಯೂಟ್ಯೂಬ್ ಚಾನಲಲ್ಲೂ ನಾವು ತರ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀವಿ. ಯಾಕೆ ಅಂದರೆ ಮಡಿವಾಳರ ಖಡ್ಗ ಹಾಗೂ ಎಂ ದೇವ ಇರೋದೇ ಮಡಿವಾಳರಿಗೋಸ್ಕರ. ಮಡಿವಾಳರು ಎಲ್ಲೇ ಕುಗ್ಗಿದ್ರು, ಎಲ್ಲೇ ಹಿಗ್ಗಿದ್ರು ಅದನ್ನ ಚಿತ್ರೀಕರಣ ಮಾಡಿ, ನಿಮ್ಮ ಸಮಸ್ಯೆಯಲ್ಲಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಸಹ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.